ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡರ್ ಇತ್ತು ನೋಡಿ. ಇದೊಂಥರ ಪೇಸ್ಟಲ್ ಕಲರ್ ಇದೆ, ಒಂಥರ ಗ್ರೀನು, ಬಟ್ ಅದು ಡಿಸ್ಟಂಪರ್ ಗ್ರೀನು ಅಲ್ಲ, ಏನಲ್ಲ ಪೇಸ್ಟಲ್ ಗ್ರೀನ್ ಥರ ಬರುತ್ತೆ. ಸ್ವಲ್ಪ ಡಾರ್ಕ್ ಆಗಿದೆ, ಬಟ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಸಿಲ್ವರ್ ಜರಿ, ಡಲ್ ಸಿಲ್ವರ್ ಜರಿ ಇದೆ. ಮತ್ತು ಇದಕ್ಕೆ ಈ ಪರ್ಪಲ್ ಅಂದರೆ ನೇರಳೆ ಹಣ್ಣಿನ ಬಣ್ಣ ಅಂತೀವಲ್ಲ, ನೇರಳೆ ಹಣ್ಣು ಡಾರ್ಕ್ ಪರ್ಪಲ್, ಫುಲ್ಲು ನೇರಳೆ ಹಣ್ಣು ಯಾವ ಕಲರ್ ಇರುತ್ತೋ ಆ ಕಲರ್ ಇದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದಕ್ಕೆ ಒಂದು ರಿಂಗನ್ನು ಬಳಸಿ ಕ್ರೋಶ ಹಾಕೋಣ ಅಂತ. ಬಟ್ ಇದು ಹಳೆ ಡಿಸೈನೇ, ಬಟ್ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಸ್ವಲ್ಪ ಹೊಸ ಲುಕ್ಕನ್ನು ಕೊಡ್ತಾಯಿದ್ದೀನಿ. ಇದು ವಿಡಿಯೋ ಆ್ಯಕ್ಚುಲಿ ನನ್ನ ಇದರಲ್ಲಿ ಚಾನಲಲ್ಲಿ ರಿಂಗಿಂದ ಕ್ರೋಶ ಡಿಸೈನ್ ಹಾಕಿಲ್ಲ, ಬಟ್ ಟಜಲ್ಸ್ ಹಾಕಿದ್ದೀನಿ. ಬಟ್ ಫುಲ್ಲು ಸ್ಯಾರಿ ಪೂರ್ತಿ ವರ್ಕ್ ಹಾಕಿರಲಿಲ್ಲ. ಸೊ ಹಾಗಾಗಿ ಈ ಥರ ರಿಂಗ್ ತೊಗೊಂಡಿದ್ದೀನಿ ನೋಡಿ. ತುಂಬ ದಪ್ಪ ಸೈಜು, ದೊಡ್ಡ ಸೈಜ್ ಇದು. ಇದರಲ್ಲಿ ಸ್ಮಾಲ್ ಸೈಜು ಬರುತ್ತೆ, ಮತ್ತು ತಿನ್ನಾಗಿರೋದು ಬರುತ್ತೆ. ಈ ಲೇಯರ್ ತಿನ್ನಾಗಿರೋದು ಬರುತ್ತೆ, ಕಡ್ಡಿ ಥರ ಇರುತ್ತೆ, ಅದು ಬರುತ್ತೆ. ನಾನು ಇದು ಮನೇಲಿತ್ತು ಸ್ವಲ್ಪ ಸುಮಾರು ಒಂದು 5 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ಆವಾಗ ಈ ಡಿಸೈನು ತುಂಬ ಟ್ರೆಂಡಲ್ಲಿತ್ತು. ಸೊ ಅವಾಗ ತುಂಬ ಸ್ಯಾರಿ ಹಾಕ್ಕೊಟ್ಟಿದ್ದೆ. ಈಗ ಅದನ್ನೇ ಸ್ವಲ್ಪ ಬೇರೆ ಡಿಫ್ರೆಂಟಾಗಿ ಹೊಸ ಲುಕ್ ಹಾಕೋಣ ಅಂತ ತೊಗೊಂಡಿದ್ದೀನಿ. ಬಿಗ್ ಸೈಜು, ಹಾಗಾಗಿ ಹೊಸೊಬ್ಬರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರಾದರೂ ಈ ಡಿಸೈನ್ ಗೊತ್ತಿರೋರು ಈ ವಿಡಿಯೋನ ಇಗ್ನೋರ್ ಮಾಡಿ. ನ್ಯೂ ಕಮರ್ಸು ಕ್ರೋಶ ಡಿಸೈನ್ ಕಲಿತಾ ಇರ್ತಾರಲ್ವ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿ. ಈ ಥರ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಇಷ್ಟು ಹಾಕಿದ್ದೀನಿ. ಆ್ಯಕ್ಚುಲಿ ಈ ಥರನಾದರೂ ಹಾಕ್ಬೋದು, ಫಸ್ಟು ಸ್ಯಾರಿಗೆ ಜಾಯಿನ್ ಮಾಡಿ ಹಾಕ್ಕೋಬೋದು. ನಾನು ಫಸ್ಟ್ ಈ ಥರ ಆಫ್ ಹಾಕಿದ್ದೀನಿ ನೋಡಿ. ಇಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಯೂಶ್ವಲಿ ರೆಗ್ಯುಲರಾಗಿ ಯೂಸ್ ಮಾಡೋದಿದು. ಆಮೇಲೆ ಕೆಲವರು ಕಮೆಂಟ್ ಮಾಡಿದರೆ ಯಾವ ಥ್ರೆಡ್ಡು ಯೂಸ್ ಮಾಡೋದು ಅಂತ. ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಚಾಂದ್ ಮತ್ತು ಬುಲೆಟ್ ಬರುತ್ತೆ, ಮತ್ತು ಈಗ ಹೊಸ್ದಾಗಿ ಬಂದಿದೆ ಸ್ಕೈ ಅಂತ, SKY ಅಂತ. ಈ 3ರಲ್ಲಿ ಯಾವುದು ಸಿಗುತ್ತೋ ಅದನ್ನು, ಒಂದೊಂದು ಕಲರಲ್ಲಿ ಒಂದೊಂದು ಸಾರಿ ಸಿಗೋದಿಲ್ಲ. ಸೊ ಹಾಗಾಗಿ ಬೇರೆ ಬ್ರ್ಯಾಂಡಲ್ಲಿ ತೊಗೊತೀನಿ. ಅಂದರೆ ಚಾಂದು ಮತ್ತು ಬುಲೆಟು, ಸ್ಕೈ, ಇವು 3 ಬ್ರ್ಯಾಂಡನ್ನು ಯೂಸ್ ಮಾಡ್ತೀನಿ ನಾನು ಸಿಲ್ಕ್ ಥ್ರೆಡ್ಡಲ್ಲಿ. ಹಾಗೆ ಟ್ಯಾಟಿಂಗಲ್ಲಿ ನಾನು ಕಮಲ್ ಕಡಾಯಿ ಥ್ರೆಡ್ಡನ್ನು ಯೂಸ್ ಮಾಡ್ತೀನಿ ನೋಡಿ. ಇದು ಕಮಲ್ ಕಡಾಯಿ ಥ್ರೆಡ್ಡು, ಇದು ಸಿಲ್ಕ್ ಇದೆ, ಸಿಲ್ಕ್ ಮಿಕ್ಸ್ ಇದೆ. ಈ ಉಂಡೆ ಥರ ಬರುತ್ತೆ, ಅದು ಕಾಟನ್ ಇರುತ್ತೆ. ಸೊ ನೀವು ರೇಷ್ಮೆ ಸೀರೆಗೆ ಹಾಕೋಗಿದ್ರೆ ಈ ಥರ ಥ್ರೆಡ್ಡನ್ನು ಯೂಸ್ ಮಾಡಿ ಟ್ಯಾಟಿಂಗಲ್ಲಿ. ಇನ್ನು ಶೆಟ್ಟಲ್ಲು ಗೊತ್ತಾಯಿದೆ, ಅದು ಟ್ಯಾಟಿಂಗ್ ಥ್ರೆಡ್ಡು ಮತ್ತು ಶೆಟ್ಟಲ್ಲು ಸಿಲ್ಕ್ ಥ್ರೆಡ್ ಶಾಪಲ್ಲಿ ವಿಚಾರಿಸಿ. ನಿಮಗೆ ಎಲ್ಲಾದರೂ ನಿಯರ್ ಬೈ ಈ ಥರ ಸ್ಯಾರಿ ಕುಚ್ಚಾಕ ಸಿಲ್ಕ್ ಥ್ರೆಡ್ ಸಿಗುತ್ತಲ್ಲ, ಆ ಶಾಪಲ್ಲಿ ವಿಚಾರಿಸಿ ಸಿಗ್ಬೋದು. ಇಲ್ಲಾಂದರೆ ನೀವು ಬ್ಯಾಂಗ್ಳೂರಲ್ಲಿದ್ದರೆ ಚಿಕ್ಕಪೇಟಲ್ಲಿ ಕೆಲವೊಂದು ಅಂಗಡೀಲಿ ಸಿಗುತ್ತೆ, ಬಟ್ ಅಂಗಡಿ ಹೆಸರು ಗೊತ್ತಿಲ್ಲ, ಅದು ತುಂಬ ಸಂದಿಲ್ಲಿದೆ. ರಾಜಾ ಮಾರ್ಕೆಟಲ್ಲಿ ಹೋದರೆ ಥ್ರೆಡ್ ಶಾಪಲ್ಲಿ ಈ ಕಮಲ್ ಕಡಾಯಿ ಥ್ರೆಡ್ಡು ಮತ್ತೀಗ ಶೆಟ್ಟಲ್ಲು ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ. ಇಲ್ಲಿ ಕರೆಕ್ಟಾಗಿ ಈಕ್ವಲ್ ಆಗಿದೆ. ನಾನಿಲ್ಲಿ ಅಂದರೆ 16 ಕಂಬ, 16 ಅಥವಾ 17 ಕಂಬ, ಅಂದರೆ ನೀವು ಹಾಕಬೇಕಾದ್ರೆ ನಿಮ್ಮ ಒಂದು ಇದನ್ನು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 17 ಹಾಕಿದ್ದೀನಿ, ಅಥವಾ 16, 15 ಈ ಥರನಾದರೂ ಹಾಕ್ಬೋದು ಈಕ್ವಲ್ ಆಗಿ. ಸ್ವಲ್ಪ ಇದು ಥ್ರೆಡ್ಡು ನೋಡಿ 6 ಎಳೆ ತೊಗೊಂಡಿದ್ದೀನಿ, ಸ್ವಲ್ಪ ಥಿನ್ನಾಗಿದೆ. ಆದ್ರೂ ಸಾರಿ, ಈ 7 ಲೇಯರ್ ತೊಗೊಂಡಿರೋದು ನಾನಿಲ್ಲಿ 7 ಎಳೆ ತೊಗೊಂಡಿದ್ದೀನಿ, ಆದರೂ ಸ್ವಲ್ಪ ದಪ್ಪ ಥ್ರೆಡ್ಡು ತಿನ್ನಾಗಿದೆ. ಸೊ ಹಾಗಾಗಿ ನಾನಿಲ್ಲಿ 17 ಕಂಬ ಹಾಕಿದ್ದೀನಿ. ಈ ಕಂಬನ ಈಗ ಜಾಯಿನ್ ಮಾಡ್ಕೊಳೋದು ಹೇಗೆ ಅಂತ, ಅಂದರೆ ಈ ರಿಂಗನ್ನು ಜಾಯಿನ್ ಮಾಡ್ಕೊಳೋದು ಹೇಗೆ ಅಂತ ಇಲ್ಲಿ ಡಬಲ್ ಕ್ರೋಶ ಹಾಕಿದ್ದೀನಿ ನಾನು ನೋಡಿ. ಈಗ ಮತ್ತೆ ಈ ರಿಂಗನ್ನು ತೊಗೊಂಡು ಈ ನೀಡಲ್ಗೆ ಹಾಕ್ಕೊಂಡು ಬೆಳ್ಳಲ್ಲಿ ಇಟ್ಕೊಳ್ಳಿ. ಬೆಳ್ಳಿಗೆ ಈ ಥರ ಥ್ರೆಡ್ಡನ್ನು ಸುತ್ತಕೊಂಡು ನೋಡಿ, ಈ ರಿಂಗಿಂದ ನಾವು ಒಂದು ಕ್ರೋಶ ತೊಗೊಳೋಣ. ದಾರ ತೊಗೊಂಡು 2 ಸಲ ದಾರ ಆಯಿತು, ಒಂದು ಸಿಂಗಲ್ ಕ್ರೋಶ ಹಾಕೋಣ. ಫಸ್ಟ್ 2 ಸೇರಿ ಒಂದು ಸಿಂಗಲ್ ಕ್ರೋಶ ಆಯಿತು ನೋಡಿ, ಜಾಯಿನ್ ಆಯಿತು, ಲಾಕ್ ಆಯಿತು, ಈಸಿ. ಮತ್ತು ಇಲ್ಲಿ ಒಂದು ಚೈನ್ ಹಾಕೋಣ. ಈಗ ಡಬಲ್ ಕ್ರೋಶ, ಸೂಜಿ ಮೇಲೆ ದಾರ, ಮತ್ತು ಸೇಮ್ ಸೂಜಿ ಮೇಲೆ ರಿಂಗ್ ಒಳಗಡೆಯಿಂದ ದಾರ ತೊಗೊಂಡು 3 ಆಯಿತು ಒಟ್ಟು.
ಎರಡರಲ್ಲಿ ಒಂದು ಮಾಡೋಣ, ಒಂದು ಕ್ರೋಶ ಮತ್ತು ಎರಡರಲ್ಲಿ ಒಂದು ಮಾಡೋಣ. ಇದು ಡಬಲ್ ಕ್ರೋಶ ನೋಡಿ. ಸೂಜಿ ಮೇಲೆ ದಾರ, ರಿಂಗ್ ಒಳಗಡೆಯಿಂದ ಒಂದು ಸರಿ ದಾರ ತೊಗೊಂಡ್ರೆ 3 ಆಯಿತು. ಮತ್ತು ದಾರ ತೊಗೊಂಡು ಎರಡರಲ್ಲಿ ಒಂದು ಮಾಡೋದು, 2 ಆಯಿತು. ಮತ್ತು ಎರಡರಲ್ಲಿ 1, ಇದು ಡಬಲ್ ಕ್ರೋಶ. ಇದೇ ಥರ ಕಂಬನ, ಡಬಲ್ ಕ್ರೋಶ ಕಂಬನ ನಾನು 17 ಹಾಕ್ಕೊಂಡಿದ್ದೀನಿ. 2 ಫಸ್ಟ್ ಹಾಕಿದ್ದು ಲೆಕ್ಕಕ್ಕೆ ಬರಲ್ಲ, ಕೌಂಟ್ ಬರಲ್ಲ, ಅಂದರೆ ಅದು ಸ್ವಲ್ಪ ಬೆಂಡಾಗಿರುತ್ತೆ. 3, 4. ಇದು ಚಿಕ್ಕ ರಿಂಗನ್ನು ತೊಗೋಬೋದು, ಸ್ವಲ್ಪ ಗ್ರಿಪ್ ಸಿಗಲ್ಲ ಅಂತ ನಾನು ಇದು ಸ್ವಲ್ಪ ದೊಡ್ಡದಾಗಿ ಇರೋ ರಿಂಗ್ ತೊಗೊಂಡಿದ್ದೀನಿ. ಮತ್ತು ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಚಿಕ್ಕ ರಿಂಗು ಕಂಫರ್ಟಬಲ್ ಅನಿಸಿದ್ರೆ ಚಿಕ್ಕ ರಿಂಗೇ ತೊಗೊಳ್ಳಿ. 5 ಆಯಿತು. 6, 7, 8, 9, 10 ಆಯಿತು. 11, 12, 13, 14. ನೋಡ್ಕೊಳ್ಳಿ ನೀವು ಒಂದು ಸರಿ ನೋಡಿ, ಇದಿನ್ನೂ ಆಗಿಲ್ಲ, ಅರ್ಧ ಭಾಗ ಹಾಕಿಲ್ಲ. 15, 16, 17 ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. 17 ಹಾಕಿದ್ದೀನಿ. ಈಗ ಮತ್ತೆ ನಾನು ರಿಂಗನ್ನು ತೊಗೊತಾ ಇದ್ದೀನಿ. ಬಿಡಿ, ಈ ಥರ ಫಸ್ಟು ನೀಡಲ್ಗೆ ಹಾಕ್ಕೊಳ್ಳಿ. ಆ ರಿಂಗನ್ನು ಹಾಕ್ಕೊಂಡು ಆ ನೀಡಲ್ ಒಳಗಡೆಯಲ್ಲಿ ನೀಡಲ್ ಇರುತ್ತಲ್ಲ, ರಿಂಗ್ ಒಳಗಡೆಯಿಂದ ಒಂದು ಸಲ ಥ್ರೆಡನ್ನು ತೊಗೊಂಡು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡಿ ಫಸ್ಟು ರಿಂಗನ್ನು. ಆನಂತರ ಮತ್ತೊಂದು ಚೈನು ಮತ್ತು ಡಬಲ್ ಕ್ರೋಶ. ಈಗ 1, 2, 3, 4, 5, 6, 7, 8, 9. ನಿಮಗೆ 6 ಎಳೆ ಸ್ವಲ್ಪ ಸಣ್ಣ ಬರುತ್ತೆ ಅಂದರೆ ನೀವು 8 ಎಳೆನೂ ತೊಗೋಬೋದು. ಆವಾಗ ಕಂಬ ದಪ್ಪ ಬಂದಮೇಲೆ ನೀವು ಇಲ್ಲಿ ಕಂಬಗಳನ್ನ ಸಂಖ್ಯೆ ಕಡಿಮೆ ಮಾಡ್ಕೋಬೇಕು. ಈಗ 17 ಇದ್ದರೆ 16, 15 ಈ ಥರ ಡಿಪೆಂಡ್ ಇದರಲ್ಲಿ ಸೈಜ್ ಮೇಲೆ ಇದಾಗುತ್ತೆ ನೋಡಿ. ಇದು ಹೀಗೆ ಪೂರ್ತಿಯಾಗಿ ಹಾಫ್ ಈಕ್ವಲಾಗಿ ಒಂದೇ ಸಂಖ್ಯೆ ಇದರಲ್ಲಿ ಹಾಕ್ಕೋಬೇಕು. ಇದು ಕೆಳಭಾಗ ಬರುತ್ತೆ ಈ ಥರ ನೋಡಿ, ಈ ಥರ ಬರುತ್ತೆ ಕೆಳಭಾಗ. ಮೇಲ್ಭಾಗ ಇನ್ನೂ ಒಂದು ಕಲರಲ್ಲಿ ಹಾಕ್ತೀನಿ. ಈ ಕಲರಲ್ಲಿ ಸ್ಯಾರಿ ಬಾಡಿ ಇದೆಯಲ್ಲ, ಈ ಕಲರಲ್ಲಿ ಹಾಕ್ತೀನಿ. ಬಟ್ ಇದನ್ನು ಮತ್ತೆ ಇದಿಷ್ಟಕ್ಕೆ ಸ್ಟಾಪ್ ಮಾಡಲ್ಲ, ಇನ್ನೂ ಬೇರೆ ಥರ ಡಿಫ್ರೆಂಟಾಗಿ ಇನ್ನೊಂದು ಸ್ವಲ್ಪ ಇದೆ. ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಈ ರಿಂಗನ್ನು ಕ್ರೋಶ ಹಾಕ್ತಾನೆ ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಅದಕ್ಕೂ ಮುಂಚೆ ಈ ಸ್ಯಾರಿಗೆ ಈ ಥರ 3 ಚೈನ್ ಮತ್ತು 1 ಕ್ರೋಶ, 3 ಚೈನು 1 ಕ್ರೋಶ ಬೇಸ್ ಚೈನ್ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಈ ರಿಂಗನ್ನು ಅಟ್ಯಾಚ್ ಮಾಡ್ಬೇಕಾದ್ರೆ ನಾವು ಈ ಥರ
ಬೇಸ್ ಚೈನ್ ಹಾಕ್ಕೊಂಡ್ರೆ ಒಂದು ಅಳತೆಯಲ್ಲಿ ನಾವು ಮೆಜರ್ಮೆಂಟಲ್ಲಿ ನಾವು ಲಾಕ್ ಮಾಡ್ಕೋಬೋದು. ಇಲ್ಲ ಹಾಗೆ ಸ್ಯಾರಿಗೆ ಲಾಕ್ ಮಾಡ್ಕೊತೀವಿ ಅಂದರೆ ಒಂಚೂರು ಹೆಚ್ಚು ಕಮ್ಮಿ ಬರುತ್ತೆ, ಮತ್ತು ಅದು ಸ್ಯಾರಿ ಈ ಥರ ಎಳ್ದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಇದ್ದರೆ 2 ಚೈನ್ ಗ್ಯಾಪ್ ಬಿಟ್ಟು 3ನೇ ಚೈನ್ಗೆ ನಾವು ರಿಂಗನ್ನು ಜಾಯಿನ್ ಮಾಡ್ಕೊಂಡು ಹೋಗೋದು. ನೋಡಿ ಈ ಥರ ಇದು ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ರೆ ಇಲ್ಲಿ 2 ಗ್ಯಾಪ್ ಬರುತ್ತೆ, 3ನೇದಕ್ಕೆ ಲಾಕ್ ಮಾಡಬೇಕು. ಈ ಥರ ಎಲ್ಲಿ ಎಷ್ಟೆಷ್ಟು ಬರುತ್ತೋ ಆ ಥರ ನಾವು ನೀಟಾಗಿ ಬಿಟ್ಕೊಂಡು ಹೋದರೆ ಆವಾಗ ಒಂದು ಮೆಜರ್ಮೆಂಟಲ್ಲಿ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಥರ ನೀವು ಫಸ್ಟು ಬೇಸ್ ಚೈನ್ ಹಾಕ್ಕೊಳೋದು ಬೆಟರು. ಇದು ನಾನು 3 ಚೈನು 1 ಸಿಂಗಲ್ ಕ್ರೋಶ, 3 ಚೈನ್ 1 ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನು ಈಗ ಇನ್ನು 8 ಈ ರಿಂಗ್ ಇದೆ. ಈ ರಿಂಗ್ ಇಷ್ಟನ್ನು ಹಾಕಿದ್ರೆ ಸ್ಯಾರಿ ಪೂರ್ತಿ ಕವರ್ ಆಗುತ್ತೆ. ಹಾಕಿಬಿಟ್ಟು ನೆಕ್ಸ್ಟ್ ಲೆವೆಲ್ ಹೇಗೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಲೆವೆಲ್ಲು ಹಾಕಿದ್ದೀನಿ ನೋಡಿ. ಇದು ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ ಈಗ. ನೋಡಿ, ಇಲ್ಲಿ ರಿಂಗ್ ಟು ರಿಂಗ್ ಅಟ್ಯಾಚ್ ಮಾಡೋದು. ಇಲ್ಲಿ ನಾನು ಮೇಲ್ಗಡೆ 18 ಕಂಬ ಹಾಕ್ಕೊಂಡಿದ್ದೀನಿ. ಅಂದರೆ ಆ ಕಡೆ ಈ ಕಡೆ ಮಧ್ಯದಲ್ಲಿ ಒಂದು ಇದು ಬರುತ್ತೆ ಅಟ್ಯಾಚ್ಮೆಂಟು, ಆ ಕಡೆ ಈ ಕಡೆ 9 ಕಂಬ ಹಾಕಿದ್ದೀನಿ. ಕೆಳಗಡೆ ಹೋಗಿದ್ದೆ, ಈಗ ಒಂದು 18 ಹಾಕ್ತಾಯಿದ್ದೀನಿ. ನೋಡಿ, ಈಗ ಇಲ್ಲಿ ಕಂಬಗಳು ಆದಮೇಲೆ 9 ಕಂಬ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಒನ್ ಸೈಡ್ ಈ ಥರ ಹಿಂಗೆಲ್ಲ ಉಲ್ಟಾ ಆಗಿರುತ್ತೆ. ನೀವು ಅದನ್ನು ಫ್ರಂಟ್ ಯಾವುದು ಅಂತ ನೀಟಾಗಿ ಕವರ್ ಮಾಡಿಕೊಂಡು ನೋಡಿ, ಇಲ್ಲಿ ಅಟ್ಯಾಚ್ ಆಗಿದೆಯಲ್ಲ ಪರ್ಪಲ್, ಇದಕ್ಕೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಸೇಮ್ ಡಬಲ್ ಕ್ರೋಶ, ಒಂದು ಇದನ್ನು ಸೇಮ್ ನಂಬರ್ಸಲ್ಲಿ ಹಾಕ್ಕೊಂಬಿಟ್ಟು 9 ಹಾಕ್ಕೊಂಡು ಮತ್ತು ಸ್ಯಾರಿಗೆ ಅಟ್ಯಾಚ್ ಮಾಡೋದು. ಅಂದರೆ ನಿಮಗೆ ಅದು ಒಂದೇ ಲೆವೆಲಿಗೆ ಕಾಣಬೇಕು ಅಂದರೆ ಹೇಗೆ ಅಟ್ಯಾಚ್ ಮಾಡೋದು ಅಂತಂದರೆ, ನಾನು ಬೇಸ್ ಚೈನ್ ತೋರಿಸ್ತೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಬೇಸ್ ಚೈನ್ ಹಾಕ್ಕೋಬೇಕು ಅಂತ. ಆ ಬೇಸ್ ಚೈನ್ಗೆ ಒಂದೇ ಅಳತೆಯಲ್ಲಿ ಬೇಸ್ ಚೈನ್ ಗ್ಯಾಪನ್ನು ಬಿಟ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು ಇದನ್ನು, ರಿಂಗನ್ನು. ತುಂಬ ಈಸಿ ಇದೆ, ನೋಡೋದಕ್ಕೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಇದನ್ನು ನೀವು ತುಂಬ ಗ್ರ್ಯಾಂಡಾಗಿ ಹೈಲೈಟ್ ಮಾಡ್ಕೋಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಅಂತ ಹೇಳಿ ತೋರಿಸ್ತೀನಲ್ವ, ಅವಾಗ ಗೊತ್ತಾಗುತ್ತೆ. ಅಂದರೆ ಬೀಡ್ ಬೇಕು ಅಂದರೆ ಬೀಡು, ವಿತೌಟ್ ಬೀಡ್ ಬೇಕಂದರೆ ವಿತೌಟ್ ಬೀಡು. ನಮಗೆ ಸಿಂಪಲ್ ಥ್ರೆಡ್ ವರ್ಕೆ ಸಾಕು ಅಂದರೆ ಓಕೆ. ನೋಡಿ, ಇಲ್ಲಿ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಈ ರಿಂಗಿಗೆ. ಇದನ್ನು ಬಿಟ್ಕೊಂಡು 3 ಚೈನ್ ಗ್ಯಾಪ್ ಬಿಟ್ಕೋಬೇಕು. 1 2 3 ಬಿಟ್ಕೊಂಡು ಇಲ್ಲಿ 4ನೇದಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಹೇಗೆ ಲಾಕ್ ಮಾಡ್ಕೋಬೇಕು ಅಂದರೆ ನೋಡಿ, ಥ್ರೆಡ್ಡು ಮೇಲ್ಗಡೆ ಇರಬೇಕು. ನೋಡಿ, ಸೂಜಿ ಮುಂದೆ ಇರಬೇಕು, ನೀಡಲು ಅದ್ರ ಮೇಲ್ಗಡೆ ಹಿಂದೆಗಡೆ ಥ್ರೆಡ್ ಇರಬೇಕು. ಆವಾಗ ನಾವಿಲ್ಲಿ ನೀಟಾಗೆ ಅದು ಕುತ್ಕೊಳುತ್ತೆ ಅದು ಪ್ಲೇಸಲ್ಲಿ. ನೋಡಿ, 3 ಚೈನ್ ಗ್ಯಾಪ್ ಬಿಟ್ಟು 4ನೇದು ಥ್ರೆಡ್ಡನ್ನು ಮೇಲ್ಗಡೆಯಿಂದ ನಾವು ಕೆಳಭಾಗಕ್ಕೆ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೇಮ್ ಡಬಲ್ ಕ್ರೋಶ ಕಂಬಗಳು ಹಾಕಬೇಕು. ಇದಕ್ಕೆ ಬೀಡು ಟ್ರೈ ಮಾಡಿದೆ, ಬೀಡು ಓಕೆ, ಬಟ್ ಸ್ವಲ್ಪ ಅದು ವೇರಿಯೇಷನ್ ಬರುತ್ತೆ ಬೀಡು ಹೇಗೆ ಅಂತ. ಅಂದರೆ ಹಿಂದೆ ಮುಂದೆ ಸ್ವಲ್ಪ ಕ್ರಾಸಾಗಿ ಕಾಣುತ್ತೆ. ಸೊ ಹಾಗಾಗಿ ಪ್ಲೈನ್ ಹಾಕ್ಕೊಳೋದು ಬೆಟರು. ನಿಮಗೆ ಬೇಕು ಅಂದರೆ ನೀವು ಇಲ್ಲಿ ನಾರ್ಮಲಾಗೆ ನೀವಿಲ್ಲಿ ಫುಲ್ಲು ಇದನ್ನು ಬೀಡ್ ಹೇಗೆ ಹಾಕಿದ್ದು ಮಾಡಬೇಕು ಅಂದರೆ, ಇಲ್ಲಿ ಫುಲ್ಲು ಕಂಬಗಳು ಹಾಕ್ಕೊಂಡು ಇಲ್ಲಿ ಮಧ್ಯದಲ್ಲಿ ಆ ಕಡೆ ಈ ಕಡೆ ನಾವಿವಾಗ 9 ಕಂಬ ಹಾಕ್ಕೊಂಡ್ವಲ್ಲ, ಮಧ್ಯದಲ್ಲಿ 1 ಸಿಂಗಲ್ ಕ್ರೋಶ ಹಾಕ್ಕೊಂಡು 1 ಅಥವಾ 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಕಂಬ ಸ್ಟಾರ್ಟ್ ಮಾಡಬೇಕು. ಆನಂತರ ಸೂಜಿ ದಾರದಲ್ಲಿ ನೀವು ಸ್ಟಿಚ್ ಮಾಡಬೇಕು. ಬೀಡನ್ನು ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಆ ಸಿಂಗಲ್ ಕ್ರೋಶಗೆ ಸೂಜಿ ಥ್ರೆಡ್ ನೀಡಲ್ಲಿ ಹಾಕಿಬಿಟ್ಟು ಬೀಡನ್ನು ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಆವಾಗ ಅದು ಬೀಡು ಕ್ಲೀನಾಗಿ ಕಂಫರ್ಟಬಲಾಗಿ ಅದು ಕೂರುತ್ತಲ್ಲಿ. ನಾವು ಇಲ್ಲಿ ಕ್ರೋಶದಲ್ಲಿ ಈ ಬೀಡು ಹಾಕ್ಕೊಂಡ್ರೆ ಅದು ಸ್ವಲ್ಪ ವೇರಿಯೇಷನ್ ಬರುತ್ತೆ ಪ್ಲೇಸು. ಸೊ ಹಾಗಾಗಿ ಪ್ಲೈನ್ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಲೆವೆಲ್ ಬೀಡನ್ನು ಹಾಕ್ತೀನಿ. ಕಲರ್ ಕಾಂಬಿನೇಷನ್ ಇದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಇದು ಆ್ಯಕ್ಚುಲಿ ಹಳೆ ಡಿಸೈನೇ, ಬಟ್ ಯಾರಿಗಾದ್ರೂ ಹೊಸ್ದಾಗಿ ಕಲಿಯೋವಂಥವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಯಿತು ವೀಡಿಯೋ ಅಪ್ಡೇಟ್ ಮಾಡಿ, ಸ್ವಲ್ಪ ಪರ್ಸ್ನಲ್ ವರ್ಕ್ ಇರೋದ್ರಿಂದ ವೀಡಿಯೋ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ.
ನೋಡಿ ಇದು ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ನಾನು ಇದಕ್ಕೆ ಲಾಕ್ ಮಾಡ್ಕೊತೀನಿ. ಇನ್ನೊಂದು ಹಾಕಬೇಕು. ಈಗ ನೋಡಿ ಸೇಮ್ ಈ ಪರ್ಪಲ್ ಕಲರ್ ಥ್ರೆಡ್ ಒಳಗಡೆಯಿಂದ ನಾವು ಒಂದು ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಮತ್ತು ಡಬಲ್ ಕ್ರೋಶ ಕಂಬ. ನೋಡಿ ಇನ್ನಿದಿಷ್ಟಿದೆ, ಹಾಕ್ಬಿಟ್ಟು ಸ್ಯಾರಿಗೆ ಅಟ್ಯಾಚ್ ಮಾಡಿ ನೆಕ್ಸ್ಟ್ ಲೆವೆಲ್ ಹೇಗೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಇದು ರೆಡಿಯಾಗಿದೆ. ನಾನು ಇದು 2 ಸ್ಟೆಪ್ಪು ಹಾಕೋದು ತೋರಿಸ್ತಿದ್ದೀನಿ, ಬಟ್ ಈ ಲಾಸ್ಟ್ ಹಾಕೋದು ವೀಡಿಯೋ ಮಾಡಲಿಲ್ಲ. ಏನೋ ಎಮರ್ಜೆನ್ಸಿ ಅರ್ಜೆಂಟ್ ಬಂತು, ಸೊ ಹಾಗಾಗಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದೇನಿಲ್ಲ, ತುಂಬ ಈಸಿ. ಇವಾಗ ನೀವು ನಾರ್ಮಲಾಗೆ ಬೀಡು ಹೇಗೆ ಏರಿಸ್ಕೊತೀರೋ ಹಂಗೆ ಸಿಂಗಲ್ ಕ್ರೋಶ ಹಾಕಿ, ನಾನಿಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕಿದ್ದೀನಿ, ಸ್ವಲ್ಪ ಲೆಂತಿ ಬರಲಿ ಇದು ಅಂತ. ನೋಡಿ ಹಾಫ್ ಡಬಲ್ ಕ್ರೋಶ, ಒಂದು ಡಬಲ್ ಕ್ರೋಶ ಹಾಕಿ ಒಂದು ಬೀಡ್ ಹಾಕಿದ್ದೀನಿ, ಒಂದು ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ, ಒಂದು ಬೀಡು. ಪ್ರತಿಯೊಂದಕ್ಕೂ ಇಲ್ಲಿ ನಾನು ಬೀಡನ್ನು ಸೇರಿಸ್ಕೊಂಡಿಲ್ಲ, ಯಾಕೆಂದರೆ ಒಂದು ಗ್ಯಾಪ್ ಮಧ್ಯ ಬೀಡ್ ಕೂತಿದೆ, ಇನ್ನೊಂದು ಗ್ಯಾಪ್ಗೆ ನಾವು ಡಬಲ್ ಕ್ರೋಶ ಹಾಕಿದ್ದೀವಿ, ಹಾಫ್ ಡಬಲ್ ಕ್ರೋಶ ಈ ಥರ ಹಾಕಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿದೆ ಈ ಡಿಸೈನು. ಬಟ್ ನಾನು ಇಲ್ಲೆಲ್ಲ ರಿಂಗಿಗೂ ನಾನು ಫುಲ್ಲು ಬೀಡ್ ಹಾಕಿಲ್ಲ, ಯಾಕಂದರೆ ಎಲ್ಲದಕ್ಕೂ ಬೀಡ್ ಹಾಕಿದ್ರೆ ಫುಲ್ಲು ಒಂಥರ ಹೆವಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಒಂದು ರಿಂಗಿಗೆ ಬೀಡು ಫುಲ್ ಬೀಡ್, ಒಂದು ರಿಂಗಿಗೆ ಒಂದು ಸಿಂಗಲ್ ಬೀಡ್ ಹಾಕಿದ್ದೀನಿ. ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದೊಂಥರ ಡಿಫ್ರೆಂಟಾಗಿದೆ. ಎಲ್ಲದಕ್ಕೂ ಬೀಡ್ ಹಾಕಿದ್ರೆ ಒಂಥರ ಅದು ಹೆವಿ ಆಗುತ್ತೆ ಬೀಡು, ಮತ್ತು ಸ್ವಲ್ಪ ಫ್ರಿಲ್ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಒಂದು ಐಡಿಯಾ ಮಾಡಿ ಹಾಕಿದ್ದೀನಿ. ಒಂದಕ್ಕೆ ಸಿಂಗಲ್ ಬೀಡು, ಇನ್ನು ಒಂದಕ್ಕೆ ಬೀಡ್ಗಳು ಹಾಕಿದ್ದೀನಿ. ಒಂದು ಬೀಡ್ಗಳು ನನಗಿಲ್ಲಿ 14 ಬೀಡ್ ಬಂದಿದೆ, ಒಂದೊಂದರಲ್ಲಿ 14 ಈ ಥರ ಆಗಿದೆ. ಒಂದೊಂದರಲ್ಲಿ ಒಂದು ಜಾಸ್ತಿ ಆಗಿದೆ, ಒಂದರಲ್ಲಿ ಕಮ್ಮಿ ಆಗಿದೆ ಈ ಥರ. ಏಕೆಂದರೆ ಒಂದೊಂದು ಕಡೆ ಒಂದೊಂದು ಕ್ರೋಶ ಮಿಸ್ ಆಗಿದೆ. ನೋಡಿ ಮಿನಿಮಮ್ 13ರಿಂದ 14 ಬೀಡಿದೆ. ಓಕೆ ಫ್ರೆಂಡ್ಸ್, ನೋಡಿ ನೀವು ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಇದು ಹಳೆ ಡಿಸೈನ್, ರಿಂಗ್ ಡಿಸೈನು, ಬಟ್ ಈ ಥರ ಹಾಕಿರೋದು, ಇದು ಬೀಡ್ ಹಾಕಿರೋದು ಒಂದು ಡಿಫ್ರೆಂಟಾಗಿದೆ, ತುಂಬ ಯೂನಿಕ್ ಆಗಿದೆ ಡಿಸೈನು. ಸಿಂಪಲ್ ಆಗಿದೆ, ವಿತೌಟ್ ಕುಚ್ಚು ಲೈಕ್ ಮಾಡೋರಿಗೆ ಈ ಡಿಸೈನ್ನ ಹಾಕಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಇದರಲ್ಲಿ ಸಣ್ಣ ರಿಂಗ್ ಬರುತ್ತೆ, ಚಿಕ್ಕದು ಪ್ಲಾಸ್ಟಿಕ್ ರಿಂಗ್, ಅದನ್ನು ಬೇಕಾದ್ರೆ ತೊಗೋಬೋದು. ನಾನಿಲ್ಲಿ ಇದಕ್ಕೆ ಬಳಸಿರೋದು ರಿಂಗ್ ಸ್ವಲ್ಪ ದಪ್ಪ ಇದೆ ಸೈಜು, ಯಾಕಂದರೆ ಈ ದಪ್ಪ ಹಾಕಿದ್ರೆ ನೋಡಿ ಈ ಥರ ಅದು ಕ್ರೋಶ ಹಾಕ್ತೀವಲ್ಲ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಸಣ್ಣ ರಿಂಗಿಗೆ ಸ್ವಲ್ಪ ಅದು ತಿನ್ನಾಗಿ ಬರುತ್ತೆ ಕಂಬಗಳು, ಸೊ ಹಾಗಾಗಿ ಅಷ್ಟೊಂದು ಇದಾಗಿ ಕಾಣಲ್ಲ. ಆಫ್ ಆ್ಯಂಡ್ ಆಫಲ್ಲಿ ಹಾಕಿರೋದು ತುಂಬ ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಚಾನಲ್ನ ಹೊಸದಾಗಿ ವೀಡಿಯೋ ನೋಡೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ವೀಡಿಯೋಗಳು ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ವೀಡಿಯೋಸ್ನ ಶೇರ್ ಮಾಡಿ. ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ತುಂಬ ದಿವಸ ಆಯಿತು ವೀಡಿಯೋ ಅಪ್ಡೇಟ್ ಮಾಡಿ, ಸ್ವಲ್ಪ ಪರ್ಸ್ನಲ್ ವರ್ಕ್ ಇದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ರೆಗ್ಯುಲರಾಗಿ ಅಪ್ಡೇಟ್ಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.